ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಬೆಂಗಿಪುರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಏಳು ಮಂದಮ್ಮ ದೇವಿಯ ಪೂಜಾ ಮಹೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಶ್ರೀ ಏಳು ಮಂದಮ್ಮ ದೇವಿಯ ಪಲ್ಲಕ್ಕಿ ಮೆರವಣಿಗೆಯನ್ನು ಭಕ್ತಿ ಭಾವದಿಂದ ಏರ್ಪಡಿಸಲಾಗಿತ್ತು. ಇನ್ನು ಶ್ರೀ ಏಳು ಮಂದಮ್ಮ ದೇವಿ ಪಲ್ಲಕ್ಕಿ ಮೆರವಣಿಗೆಯು ಎಸ್ ಬೆಂಗಿಪುರ ಗ್ರಾಮದಿಂದ ಶಾಸ್ತ್ರೋತ್ರವಾಗಿ ಪ್ರಾರಂಭವಾಗಿ ನಂತರ ಹುಲಿಮಂಗಲ, ಕೆಂಪಾಪುರ ಗ್ರಾಮ ಹಾಗೂ ಪೋಡು ಗ್ರಾಮದ ಮಾರ್ಗವಾಗಿ ಎಸ್ ಬೆಂಗಿಪುರ ಗ್ರಾಮಕ್ಕೆ ಬಂದು ಸೇರಿತು. ಇನ್ನು ಈ ವೇಳೆ ಎಸ್ ಬೆಂಗಿಪುರ ಗ್ರಾಮದ ಯುವ ನಾಯಕರಾದ ಜಗದೀಶ್ ರವರು ಮಾತನಾಡಿ, ಶ್ರೀ ಏಳು ಮಂದಮ್ಮ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದ್ದು, ಕಷ್ಟ ಎಂದು ಬಂದ ಭಕ್ತರಿಗೆ ದೇವಿಯು ಸಮಸ್ಯೆಯನ್ನು ಬಗೆಹರಿಸಿರುವ ಎಷ್ಟೋ ಉದಾಹರಣೆಗಳು ಕಣ್ಮುಂದೆ ಇದೆ ಎಂದರು. ಇನ್ನು ಬೆಂಗಿಪುರ ಗ್ರಾಮದ ಜನರೆಲ್ಲ ಒಟ್ಟಾಗಿ ಸೇರಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಏಳು ಮಂದಮ್ಮ ದೇವಿಯ ಪಲ್ಲಕ್ಕಿ ಮೆರವಣಿಗೆಯನ್ನು ಕಳೆದ 3 ವರ್ಷಗಳಿಂದ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು, ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ 7 ಕೆಜಿಯ ಕರ್ಪೂರವನ್ನು ಇಟ್ಟು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ದಾರಿ ಉದ್ದಕ್ಕೂ ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ದಾರಿ ಉದ್ದಕ್ಕೂ ಭಕ್ತರು ಶ್ರೀ ಏಳು ಮಂದಮ್ಮ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಿಪುರ ಜಗದೀಶ್, ಶೇಖರ್, ಟಿ ಮಂಜುನಾಥ್, ಮೂರ್ತಿ, ಶ್ರೀನಿವಾಸ್, ಮಲ್ಲೇಶಪ್ಪ, ಪೋಡು ರಮೇಶ್, ಮುನಿಯಪ್ಪ, ಮಂಜುನಾಥ್, ಸುನಿಲ್, ಶಫಿಖಾನ್, ಸಲೀಂ, ಗಣೇಶ್, ವಜೀದ್, ವೆಂಕಟೇಶ್, ರವಿ, ಕೆಂಪಾಪುರ ನವೀನ್, ಸರ್ಜಾಪುರ ರವಿ, ಟಿ ಮುನಿಸ್ವಾಮಿ, ಅಶೋಕ್ ಮತ್ತು ಎಸ್ ಬೆಂಗಿಪುರ ಪೋಡು ಹಾಗೂ ಕೆಂಪಾಪುರ ಗ್ರಾಮಸ್ಥರು ಭಾಗವಹಿಸಿದರು.
ಪ್ರತಿ ವರ್ಷದಂತೆ ಈ ವರ್ಷ ಗ್ರಾಮ ದೇವತೆ ಏಳು ಮಂದಮ್ಮನ ಮೆರವಣಿಗೆಯನ್ನು ಮಾಡಿ ಉತ್ಸವ ಮೂರ್ತಿಯನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಪೂರ್ವ ಕಾಲದಿಂದ ಮಾಡ್ತಾ ಇದ್ವಿ. ಈಗ ನಾವು ಕಂಟಿನ್ಯೂ ಮಾಡಿಕೊಂಡು ಇದು 3ನೇ ವರ್ಷ ಆಗಿದೆ. ಕೋಡು, ಕೆಂಪಾಪುರ, ಬಿಂಗಿಪುರ 3 ಬಡಾವಣೆಗಳಿಗೆ ಎಲ್ಲ ಹೋಗಿ ಬಂದು ಲಾಸ್ಟ್ಗೆ ಮೂಲ ಸ್ಥಾನಕ್ಕೆ ಬಂದು ತಲುಪ್ತೇವೆ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗಲಿ. ನಮ್ಮ ಮೀಡಿಯಾದವ್ರಿಗೂ ವರ್ಷ ಬಂದು ನಮ್ಮನ್ನು ಸಹಕರಿಸ್ತಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಶಾಂತಿ ಕೊಡಲಿ. ಗ್ರಾಮ ದೇವತೆ ವರ್ಷನೂ ಪೂರ್ವ ಕಾಲದಿಂದ ಮಾಡ್ತಾ ಇದ್ವ, ತಾತ ಮುತ್ತಾತವ. ನಾವು ಅದನ್ನೇ ಕಂಟಿನ್ಯೂ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಕೊಡಲಿ ಅಂತ ಆಡಳಿತ ಮಂಡಳಿಯಿಂದ ಮಾಡ್ತಾ ಇದ್ವಿ. ಬೆಂಗೀಪುರ ಗ್ರಾಮಸ್ಥರು ಎಲ್ಲ ಕೊರತೆಗಳು ಬಿಟ್ಟು ದೇವರ ಕೆಲಸಕ್ಕೆ ಎಲ್ಲ ಕೈ ಜೋಡಿಸಿ ಇವ್ರು ಗ್ರಾಮಸ್ಥರು ಒಟ್ಟಾಗಿ ನಮ್ಮ ತಾತವರು ಮುತ್ತಾತವರು ಎಲ್ಲ ಮಾಡ್ಕೊ ಬರ್ತಾಯಿದ್ರು. ಏಳು ಮಂದಮ್ಮನು ಎಲ್ಲರಿಗೂ ಅನುಕೂಲ ಮಾಡವಳೆ, ಮಾಡ್ತಾನೋ ಅವಳೆ, ನಮ್ಮದವ್ರನ್ನ ಕೈ ಬಿಟ್ಟಿಲ್ಲ. ಅದರಿಂದ ಪ್ರತಿ ವರ್ಷನೂ ಮಾಡ್ಕೊ ಬರ್ತಾಯಿದ್ದೀರಿ. ಈಗಿತ ಮಳೆ ಕೊರತೆಯಿಂದ ಆದ್ರೂ ದೇವರು ಗ್ರಾಮಸ್ಥರು ಎಲ್ಲ ಸೇರಿ ಮಳೆ ಬೆಳೆ ಎಲ್ಲರಿಗೂ ಅನುಕೂಲ ಮಾಡಲಿ, ಮಳೆ ಚೆನ್ನಾಗಿ ಬಿಡಲಿ ಅಂತೇಳಿ ನಮ್ಮ ಹೇಳಕ್ಕೆ ಎಲ್ಲರಿಗೂ ವಂದಿಸುತ್ತಾ, ಈ ದಿನ ಏನು ಬಿಂಗಿಪುರ, ಪೋಡು ಹಾಗೂ ಕೆಂಪಾಪುರ ಈ ಜೋಡಿ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ದೇವತೆಯಾದ ಶ್ರೀ ಏಳುಮಂದಮ್ಮ ದೇವಿ ದೇವರ 3ನೇ ವರ್ಷದ ಮೆರವಣಿಗೆ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಈ 3 ಗ್ರಾಮದ ಸಕಲ ಜನ ಏನು ಈ 3 ಗ್ರಾಮಗಳ ಅಭಿವೃದ್ಧಿ ಮತ್ತು ಈ ಗ್ರಾಮಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಹಾಗೂ ಈ 3 ಗ್ರಾಮಗಳಲ್ಲಿ ಮೆರವಣಿಗೆ ಸಾಗಿಸುತ್ತಾ ಅದರೊಂದಿಗೆ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ. ಈ 3ನೇ ವರ್ಷ ಏನು ನಡೆಸ್ತಾ ಇದ್ದೀವಿ, ಇದೇ ರೀತಿ ಮುಂದಿನ ಪ್ರತಿ ವರ್ಷನೂ ಇದಕ್ಕಿಂತ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ದೇವಸ್ಥಾನದ ಏನು ಜೀರ್ಣೋದ್ಧಾರ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ, ಅದು ಮುಗಿದ ನಂತರ ಇದಕ್ಕಿಂತ ಇನ್ನೂ ಅದ್ಧೂರಿಯಾಗಿ ಆಚರಿಸ್ತೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಇದೇ ರೀತಿ ಎಲ್ಲರೂ ಸಹಕಾರ ನೀಡಬೇಕು. ಯಾಕಂದರೆ ಏಳುಮಂದಮ್ಮ ದೇವಿ ಬಂದು ಈ 3 ಗ್ರಾಮಗಳಿಗೆ ಐತಿಹಾಸಿಕವಾಗಿಯೂ ಪುರಾತನವಾಗಿಯೂ ಈ ಗ್ರಾಮಗಳಿಗೆ ಒಂದು ಏನು ಅಭಿವೃದ್ಧಿ ಮತ್ತು ಈ ಗ್ರಾಮಗಳಿಗೆ ಒಂದು ಬೇಕಾಗಿರೋ ಸಕಲ ಐಶ್ವರ್ಯನೂ ಕೊಡ್ತಾ ಇದೆ. ಅದೇ ರೀತಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ವಂದಿಸ್ತೇವೆ. ಬಿಂಗಿಪುರ ಗ್ರಾಮದ ಪೋಡು, ಬಿಂಗಿಪುರ, ಹುಳಿಮಂಗಲ ಎಲ್ಲ ಗ್ರಾಮದ ಅಭಿವೃದ್ಧಿಗೋಸ್ಕರ ಏಳುಮಂದಮ್ಮ ದೇವಿಯ ರಥೋತ್ಸವ ನಡೆಸ್ತಾ ಇದ್ದೀವಿ. ದೇವರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ, ಮಳೆ ಬೆಳೆ ಎಲ್ಲ ಆಗಲಿ ಅಂತ ಕಾಪಾಡಲಿ ಅಂತೇಳಿ ನಾವು ಅದ್ದೂರಿಯಿಂದ ಮಾಡ್ತಾ ಇದ್ವಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ಲಿ ದೇವರು ಅಂತೇಳಿ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.